ಇನ್ನು ಶಿವಮೊಗ್ಗದಲ್ಲಿ ಕಾಡಾನೆಯ ಉಪಟಳ ಮುಂದುವರೆದಿದೆ. ಆನಂದಪುರ ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಯ ಕಾಟ ಜೋರಾಗಿದೆ. ಕಾಡಾನೆಯ ದಾಳಿಗೆ ರೈತರ ಗದ್ದೆ ತೋಟಗಳಿಗೆ ಹಾನಿಯಾಗ್ತಾ ಇದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಆನಂದಪುರ ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಗಳು ಕಾಣಿಸಿಕೊಳ್ತಾನೆ ಇವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹಾಗೇನೆ ಲಕ್ಕವಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸದ್ಯಕ್ಕೆ ಇದೇ ರೀತಿಯ ಸಮಸ್ಯೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾಡಾನೆಯ ದಾಳಿಗೆ ರೈತರ ಗದ್ದೆ ತೋಟಗಳಿಗೆ ಹಾನಿ ಆಗ್ತಾ ಇದೆ. ರೈತರು ಕೇಕೆ ಹೊಡೆಯುವ ಮೂಲಕ ಅವನ್ನ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆ ಹಾನಿ ಮಾಡ್ತಾ ಇದ್ದ ಕಾಡಾನೆಯನ್ನ ರೈತರೇ ಓಡಿಸಿದ್ದಾರೆ ನೋಡಿ. ಕಳೆದ 3 ತಿಂಗಳಿಂದ ರೈತರ ತೋಟ ಗದ್ದೆಗಳಿಗೆ ಈ ರೀತಿ ಕಾಡಾನೆಗಳು ಲಗ್ಗೆ ಇಡ್ತಾ ಇವೆ. ಪ್ರತಿನಿತ್ಯ ಕಾಡಾನೆಗಳನ್ನ ಓಡಿಸೋದೇ ಇವ್ರ ಕೆಲಸ ಆಗಿದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಡಟ್ 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 ನೋಡಿ, ಆನಂದಪುರ ಲಕ್ಕವಳ್ಳಿಯ ಸುತ್ತಮುತ್ತ ಕಾಡಾನೆಯ ಹಾವಳಿಯಿಂದಾಗಿ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ರೈತರು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಈ ಬಗ್ಗೆ ನಾವು ಈಗಾಗಲೇ ಹಲವು ಸಾರಿ ಅವರ ಗಮನಕ್ಕೆ ತರುವ ಕೆಲಸ ಮಾಡಿದ್ದೀವಿ, ಆದರೆ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಈ ರೀತಿ ಕಾಡಾನೆಯ ಹಿಂಡು ನಮ್ಮ ಗದ್ದೆಗಳಿಗೆ ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿದೆ. ಈಗ ತಾವು ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದ ಹಲವು ಕಡೆ ಈ ರೀತಿ ಆನೆಗಳು ಬಂದು ಸಮಸ್ಯೆ ಮಾಡ್ತಾ ಇವೆ. ಇನ್ನು ಶಿವಮೊಗ್ಗದಲ್ಲಿ ಕಾಡಾನೆಯ ಉಪಟಳ ಮುಂದುವರೆದಿದೆ. ಆನಂದಪುರ ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಯ ಕಾಟ ಜೋರಾಗಿದೆ. ಕಾಡಾನೆಯ ದಾಳಿಗೆ ರೈತರ ಗದ್ದೆ ತೋಟಗಳಿಗೆ ಹಾನಿಯಾಗ್ತಾ ಇದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಆನಂದಪುರ ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಗಳು ಕಾಣಿಸಿಕೊಳ್ತಾನೆ ಇವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹಾಗೇನೆ ಲಕ್ಕವಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸದ್ಯಕ್ಕೆ ಇದೇ ರೀತಿಯ ಸಮಸ್ಯೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾಡಾನೆಯ ದಾಳಿಗೆ ರೈತರ ಗದ್ದೆ ತೋಟಗಳಿಗೆ ಹಾನಿ ಆಗ್ತಾ ಇದೆ. ರೈತರು ಕೇಕೆ ಹೊಡೆಯುವ ಮೂಲಕ ಅವನ್ನ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆ ಹಾನಿ ಮಾಡ್ತಾ ಇದ್ದ ಕಾಡಾನೆಯನ್ನ ರೈತರೇ ಓಡಿಸಿದ್ದಾರೆ ನೋಡಿ. ಕಳೆದ 3 ತಿಂಗಳಿಂದ ರೈತರ ತೋಟ ಗದ್ದೆಗಳಿಗೆ ಈ ರೀತಿ ಕಾಡಾನೆಗಳು ಲಗ್ಗೆ ಇಡ್ತಾ ಇವೆ. ಪ್ರತಿನಿತ್ಯ ಕಾಡಾನೆಗಳನ್ನ ಓಡಿಸೋದೇ ಇವ್ರ ಕೆಲಸ ಆಗಿದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಡಟ್ 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 ನೋಡಿ, ಆನಂದಪುರ ಲಕ್ಕವಳ್ಳಿಯ ಸುತ್ತಮುತ್ತ ಕಾಡಾನೆಯ ಹಾವಳಿಯಿಂದಾಗಿ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ರೈತರು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಈ ಬಗ್ಗೆ ನಾವು ಈಗಾಗಲೇ ಹಲವು ಸಾರಿ ಅವರ ಗಮನಕ್ಕೆ ತರುವ ಕೆಲಸ ಮಾಡಿದ್ದೀವಿ, ಆದರೆ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಈ ರೀತಿ ಕಾಡಾನೆಯ ಹಿಂಡು ನಮ್ಮ ಗದ್ದೆಗಳಿಗೆ ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿದೆ.
ಈಗ ತಾವು ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದ ಹಲವು ಕಡೆ ಈ ರೀತಿ ಆನೆಗಳು ಬಂದು ಸಮಸ್ಯೆ ಮಾಡ್ತಾ ಇವೆ. ಇನ್ನು ಶಿವಮೊಗ್ಗದಲ್ಲಿ ಕಾಡಾನೆಯ ಉಪಟಳ ಮುಂದುವರೆದಿದೆ. ಆನಂದಪುರ, ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಯ ಕಾಟ ಜೋರಾಗಿದೆ. ಕಾಡಾನೆಯ ದಾಳಿಗೆ ರೈತರ ಗದ್ದೆ, ತೋಟಗಳಿಗೆ ಹಾನಿಯಾಗ್ತಾ ಇದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಆನಂದಪುರ, ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಗಳು ಕಾಣಿಸ್ಕೊಳ್ತಾನೆ ಇವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹಾಗೇನೆ ಲಕ್ಕವಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸದ್ಯಕ್ಕೆ ಇದೇ ರೀತಿಯ ಸಮಸ್ಯೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾಡಾನೆಯ ದಾಳಿಗೆ ರೈತರ ಗದ್ದೆ, ತೋಟಗಳಿಗೆ ಹಾನಿ ಆಗ್ತಾ ಇದೆ. ರೈತರು ಕೇಕೆ ಹೊಡೆಯುವ ಮೂಲಕ ಅವನ್ನ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆ ಹಾನಿ ಮಾಡ್ತಾ ಇದ್ದ ಕಾಡಾನೆಯನ್ನ ರೈತರೇ ಓಡಿಸಿದ್ದಾರೆ ನೋಡಿ. ಕಳೆದ 3 ತಿಂಗಳಿಂದ ರೈತರ ತೋಟ, ಗದ್ದೆಗಳಿಗೆ ಈ ರೀತಿ ಕಾಡಾನೆಗಳು ಲಗ್ಗೆ ಇಡ್ತಾ ಇವೆ. ಪ್ರತಿನಿತ್ಯ ಕಾಡಾನೆಗಳನ್ನ ಓಡಿಸೋದೇ ಇವ್ರ ಕೆಲಸ ಆಗಿದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ದಟ್ ನೋಡಿ, ಆನಂದಪುರ, ಲಕ್ಕವಳ್ಳಿಯ ಸುತ್ತಮುತ್ತ ಕಾಡಾನೆಯ ಹಾವಳಿಯಿಂದಾಗಿ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ. ರೈತರು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರಣ್ಯ ಇಲಾಖೆಗೆ ಈ ಬಗ್ಗೆ ನಾವು ಈಗಾಗಲೇ ಹಲವು ಸಾರಿ ಅವರ ಗಮನಕ್ಕೆ ತರುವ ಕೆಲಸ ಮಾಡಿದ್ದೀವಿ, ಆದರೆ ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಈ ರೀತಿ ಕಾಡಾನೆಯ ಹಿಂಡು ನಮ್ಮ ಗದ್ದೆಗಳಿಗೆ, ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ದಯವಿಟ್ಟು ಸರ್ಕಾರ ಗಮನ ಹರಿಸಬೇಕು ಅನ್ನುವಂಥದ್ದು ರೈತರ ಆಗ್ರಹ ಆಗಿದೆ. ಈಗ ತಾವು ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದ ಹಲವು ಕಡೆ ಈ ರೀತಿ ಆನೆಗಳು ಬಂದು ಸಮಸ್ಯೆ ಮಾಡ್ತಾ ಇವೆ. ಇನ್ನು ಶಿವಮೊಗ್ಗದಲ್ಲಿ ಕಾಡಾನೆಯ ಉಪಟಳ ಮುಂದುವರೆದಿದೆ. ಆನಂದಪುರ, ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಯ ಕಾಟ ಜೋರಾಗಿದೆ. ಕಾಡಾನೆಯ ದಾಳಿಗೆ ರೈತರ ಗದ್ದೆ, ತೋಟಗಳಿಗೆ ಹಾನಿಯಾಗ್ತಾ ಇದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದೆ. ಆನಂದಪುರ, ಲಕ್ಕವಳ್ಳಿ ಸುತ್ತಮುತ್ತ ಕಾಡಾನೆಗಳು ಕಾಣಿಸ್ಕೊಳ್ತಾನೆ ಇವೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಹಾಗೇನೆ ಲಕ್ಕವಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸದ್ಯಕ್ಕೆ ಇದೇ ರೀತಿಯ ಸಮಸ್ಯೆ ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಾಡಾನೆಯ ದಾಳಿಗೆ ರೈತರ ಗದ್ದೆ, ತೋಟಗಳಿಗೆ ಹಾನಿ ಆಗ್ತಾ ಇದೆ. ರೈತರು ಕೇಕೆ ಹೊಡೆಯುವ ಮೂಲಕ ಅವನ್ನ ಕಾಡಿಗೆ ಅಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳೆ ಹಾನಿ ಮಾಡ್ತಾ ಇದ್ದ ಕಾಡಾನೆಯನ್ನ ರೈತರೇ ಓಡಿಸಿದ್ದಾರೆ ನೋಡಿ. ಕಳೆದ 3 ತಿಂಗಳಿಂದ ರೈತರ ತೋಟ, ಗದ್ದೆಗಳಿಗೆ ಈ ರೀತಿ ಕಾಡಾನೆಗಳು ಲಗ್ಗೆ ಇಡ್ತಾ ಇವೆ. ಪ್ರತಿನಿತ್ಯ ಕಾಡಾನೆಗಳನ್ನ ಓಡಿಸೋದೇ ಇವ್ರ ಕೆಲಸ ಆಗಿದೆ. ಕಾಡಾನೆಗಳ ಹಾವಳಿಗೆ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗ್ತಾ ಇದೆ. ಸಂಬಂಧಪಟ್ಟ ಇಲಾಖೆಯವರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ.